ನಮಸ್ಕಾರ ಎಲ್ಲರಿಗೂ. ನಾನು ಕಲ್ಲಲ್ ಮಲ್ಲಿಕಾರ್ಜುನ್ ತಿಮ್ಲಾಪುರ್, ರಾಜ್ಯಾಧ್ಯಕ್ಷರು, ಮಾಜಿ ಸೈನಿಕರ ವಿಭಾಗ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ. ಮತ್ತು ಈ ನಮ್ಮ ಮಾಜಿ ಸೈನಿಕರ ವಿಭಾಗ ಕೆಪಿಸಿಸಿ ವತಿಯಿಂದ ಎಲ್ಲ ರಾಜ್ಯಗಳಲ್ಲಿ ನಾವು ರಾಜ್ಯಾಧ್ಯಕ್ಷರನ್ನು ಮಾಡಿಕೊಂಡು, ಸಂಘಟನೆ ಮಾಡಿಕೊಂಡು, ಪದಾಧಿಕಾರಿಗಳನ್ನು ಮಾಡಿಕೊಂಡು ಎಲ್ಲ ಕಡೆ ಬಂದಿದ್ದೀವಿ. ಮತ್ತು ಅದೇ ರೀತಿಯಲ್ಲಿ ನಮ್ಮ ಮಾಜಿ ಸೈನಿಕರ ವಿಭಾಗದಲ್ಲಿ ಮಹಿಳಾ ವಿಭಾಗ ಕೂಡ ಇದೆ. ನಮ್ಮ ಯಾರು ವೀರ ನಾರಿಗಳಾಗಿರ್ಬೋದು ಮತ್ತು ಸೈನಿಕರ ಕುಟುಂಬದವರು, ಧರ್ಮಪತ್ನಿಯವರು ಆಗಿರ್ಬೋದು. ಸೊ ನಮ್ಮ ಮಹಿಳಾ ವಿಭಾಗದಿಂದ ಕೂಡ ರಾಜ್ಯಾಧ್ಯಕ್ಷರು ಇಲ್ಲಿ ಸ್ವರೂಪ ಮೇಡಮ್ ಅವರು ನಮ್ಮ ಇಲ್ಲಿ ಕುಂತಿದ್ದಾರೆ, ಅವರು ರಾಜ್ಯಾಧ್ಯಕ್ಷರು. ಮತ್ತು ಇವತ್ತಿನ ದಿವಸ ಹೇಳ್ಬೇಕಾದ್ರೆ, ಇವತ್ತು ನಮಗೆ ಬೆಳಗಾಂ ಜಿಲ್ಲೆ ಮಹಿಳಾ ವಿಭಾಗದ ಜಿಲ್ಲಾ ಅಧ್ಯಕ್ಷರಾಗಿ ನಾವು ಇವತ್ತು ನಮ್ಮ ಪಠಾಣ್ ಮೇಡಮ್ ಅವ್ರಿಗೆ, ಶೋಯಬ್ ಖಾನ್ ಪಠಾಣ್ ಅವ್ರಿಗೆ ಅಧ್ಯಕ್ಷರಾಗಿ ಮಾಡಿದ್ದೀವಿ. ಮತ್ತು ಅದೇ ರೀತಿಯಲ್ಲಿ ಇವತ್ತು ಧಾರವಾಡ ಜಿಲ್ಲೆ ಆದ ನಮ್ಮ ಬೆಟ್ಟಗರಿ ಮೇಡಮ್ ಅವರು ಇಲ್ಲೇ ಕುಂತಿದ್ದಾರೆ, ಅವ್ರಿಗೂ ಧಾರವಾಡ ಜಿಲ್ಲೆ ಅಧ್ಯಕ್ಷರಾಗಿ ಮಹಿಳಾ ವಿಭಾಗಕ್ಕೆ ನಾವು ಇವತ್ತು ನೇಮಕಾತಿ ಆದೇಶವನ್ನು ಕೊಟ್ಟಿದ್ದೀವಿ. ಮತ್ತು ಅದೇ ರೀತಿಯಲ್ಲಿ ಧಾರವಾಡ ಜಿಲ್ಲಾ ಮಹಿಳಾ ವಿಭಾಗದ ಉಪಾಧ್ಯಕ್ಷರಾಗಿ ನಮ್ಮ ಮಾಜಿ ಸೈನಿಕರ ವಿಭಾಗ ಉಪಾಧ್ಯಕ್ಷರಾಗಿ ನಮ್ಮ ಮೇಡಮ್ ಆದ ನಾಲ್ಬನ್ ಮೇಡಮ್ ಅವ್ರಿಗೆ ಇವತ್ತು ನೇಮಕಾತಿ ಆದೇಶವನ್ನು ಕೊಟ್ಟಿದ್ದೀವಿ. ಸೊ ಹೀಗೆ ನಾವು ಅವ್ರಿಗೆ ಎಲ್ಲರಿಗೂ ಹೇಳೋದು ಏನಂದ್ರೆ, ಎಲ್ಲ ನಮ್ಮ ಮಹಿಳಾ ವಿಭಾಗದ ಮಾಜಿ ಸೈನಿಕರ ಕುಟುಂಬದವರಿಗೆ ಎಲ್ಲರಿಗೂ ಇದರಲ್ಲಿ ಸಂಘಟನೆ ಮಾಡಬೇಕು, ಸೇರ್ಪಡೆ ಆಗಬೇಕು ಮತ್ತು ಕಾಂಗ್ರೆಸ್ ಪಕ್ಷವನ್ನು ಇನ್ನೂ ಬಲವಾಗಿ ಮಾಡಬೇಕು, ಅತ್ಯಂತ ಬಲವಾಗಿ ಮಾಡಬೇಕು. ಮತ್ತು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಇನ್ನಷ್ಟು ಬಲ ಕೊಟ್ಟು ಮತ್ತು ಮುಂದಿನ ಚುನಾವಣೆಗಳಲ್ಲಿ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷ ಬರಬೇಕು, ಬಲಿಷ್ಠವಾಗಿ ಮಾಡ್ಬೇಕಂತೇಳಿ ಈ ಪ್ರಯತ್ನ ನಾವು ಇವತ್ತು ಹಮ್ಮಿಕೊಂಡಿದ್ದೀವಿ. ಅದೇ ರೀತಿಯಲ್ಲಿ ಇವತ್ತು ಬೀದರ್ ಜಿಲ್ಲೆಗೆ ನಾವು ವಿಜಯ್ ಕುಮಾರ್ ಸೂರ್ಯವಂಶಿ ಅವ್ರನ್ನ ಬೀದರ್ ಜಿಲ್ಲೆ ಅಧ್ಯಕ್ಷರಾಗಿ ಮಾಡಿದ್ದೀವಿ. ಮತ್ತು ಧಾರವಾಡ ಜಿಲ್ಲೆಯ ಸೋಷಿಯಲ್ ಮೀಡಿಯಾ ಕೋಆರ್ಡಿನೇಟರ್ ಆಗಿ ನಮ್ಮ ಮಲ್ಲಿಕಾರ್ಜುನ್ ಅವರಿಗೂ ಕೂಡ ಇವತ್ತು ನೇಮಕಾತಿ ಆದೇಶವನ್ನು ಕೊಟ್ಟಿದ್ದೀವಿ. ಸರ್, ಹಾಗೆ ಸೈನಿಕರು ಒಂದು ಇಷ್ಟೊಂದು ಪ್ರತಿಭಟನೆಗಳನ್ನು ಮಾಡ್ತಾ ಇದ್ರು, ಏನೋ ಕೊರತೆಗಳಿದೆ ಅಂತ, ಅದು ಯಾವ ತರ ನಡೀತಾ ಇದೆ, ಅವ್ರು ಏನಾಗಿದೆ ಅಂತ, ತಮ್ಮ ಕೊರತೆಗಳು ಏನಿದೆ, ಏನ್ ತಮ್ಗೆ ಆಗ್ಬೇಕು? ಮಾಜಿ ಸೈನಿಕರಿಗೆ ಕುಂದೆ ಕೊರತೆಗಳು ಬಹಳಷ್ಟು ಇದಾವೆ. ಯಾಕಂದ್ರೆ ಇವಾಗ ಮೊದಲನೇದಾಗಿ ಸೈನಿಕರು ಆದಾಗ ನಮ್ಗೆ ಕೇಂದ್ರ ಸರ್ಕಾರದಿಂದ ಎಲ್ಲಾ ರೀತಿಯಲ್ಲಿ ನಮಗೆ ಸವಲತ್ತುಗಳು ಸಿಗ್ತವೆ. ವಸತಿ ಆಗಿರ್ಬೋದು ಮತ್ತು ವಿದ್ಯಾಭ್ಯಾಸ ಆಗಿರ್ಬೋದು ಮತ್ತು ಲೀವ್ ಆಗಿರ್ಬೋದು, ಎಲ್ಲಾ ಕಡೆಯಿಂದ ನಮ್ಗೊಂದು ಸವಲತ್ತುಗಳು ಕೇಂದ್ರದಿಂದ ನಾವು ಯಾವಾಗ ಕೆಲಸ ಮಾಡ್ತಾ ಇದ್ದೀವಿ, ಕಾರ್ಯ ಕೆಲಸದಲ್ಲಿ ತೊಡಗಿದಾಗ ನಮ್ಗೆ ಅಲ್ಲಿ ಆಟೋಮೆಟಿಕ್ ಆಗಿ ಸಿಗ್ತವೆ. ಬಟ್ ಏನಾಗುತ್ತೆ, ನಾವು ನಿವೃತ್ತಿ ಪಡೆದ ಮೇಲೆ ಮಾಜಿ ಸೈನಿಕರಿಗೆ ಒಂದು 20-30 ವರ್ಷದಿಂದ ಕೆಲಸ ಮಾಡಿರ್ತಾರೆ ಗಡಿಯಲ್ಲಿ. ಆಗ ಇಲ್ಲಿ ಏನು ಜೀವನ ಶೈಲಿಯಲ್ಲಿ ಇಲ್ಲೇನು ಮೇನ್ ಸ್ಟ್ರೀಮ್ ನಲ್ಲಿ ಏನು ಬರ್ಬೇಕಾಗುತ್ತೆ, ಬಂದಾಗ ನಮ್ಗೆ ಬಹಳಷ್ಟು ತೊಂದರೆಗಳು ಉಂಟಾಗ್ತವೆ. ಒಂದು ಏನಂದ್ರೆ, ಒಂದು ವಸತಿ. ಅಲ್ಲಿ ಏನಾಗುತ್ತೆ, ನಮ್ಮ ಮಾಜಿ ಸೈನಿಕರಿಗೆ ಬಂದ ಕೂಡಲೇ ಸರಿಯಾಗಿ ಜನ ಸಂಪರ್ಕ ಇರಲ್ಲ, ಮೋಸ ವಂಚನೆ ಆಗುತ್ತೆ ಮತ್ತು ದುಡ್ಡು ಇಸ್ಕೊಂಡು ಕೊಡೋದಿಲ್ಲ. ಮತ್ತು ಸೈಟ್ಗಳು ತಗೊಂಡಾಗ ಅದು ಏನೋ ಲಿಟಿಗೇಷನ್ಸ್ ಈ ತರ ಆಗುತ್ತೆ. ಸೊ ವಂಚಿತರಾಗ್ಬಿಡ್ತಾರೆ. ಎರಡನೇದು ವಿದ್ಯಾಭ್ಯಾಸ. ಮಕ್ಕಳಿಗೆ ಪಾಪ ಸಣ್ಣ 30 ವರ್ಷದ ಸರ್ವಿಸ್ ಮಾಡಿ 30-40 ವರ್ಷದಿಂದ ಬರ್ತಾರೆ, ಅವಾಗ ಮಕ್ಕಳು ಇನ್ನ ಸಣ್ಣವ್ರು ಇರ್ತಾರೆ. ಸೊ ಅವ್ರ ವಿದ್ಯಾಭ್ಯಾಸ ಕೂಡ ಮಾಡೋದು ಸ್ವಲ್ಪ ಬಹಳ ಕಷ್ಟ ಆಗುತ್ತೆ, ಕಷ್ಟಕಾರಿ ಆಗುತ್ತೆ. ಸೊ ಆಗ ಸರ್ಕಾರದಿಂದ ಅವ್ರಿಗೆ ಮೀಸಲಾತಿ ಕೊಟ್ಟು ಸರಿಯಾಗಿ ಉಚಿತವಾಗಿ ಕೊಟ್ರೆ ಆವಾಗ ನಮ್ಮ ಮಕ್ಕಳು ಕೂಡ ಸ್ವಲ್ಪ ಒಳ್ಳೆ ವಿದ್ಯಾಭ್ಯಾಸ ಮಾಡಿಕೊಂಡು ಒಂದು ಕೆಲಸ ತಗೊಳ್ಳಕ್ಕೆ ಅವಕಾಶ ಸಿಗುತ್ತೆ. ಮತ್ತು ನಮ್ಗೆ ಇವತ್ತು ನಿವೇಶನಗಳು ಇವತ್ತು ಸರ್ಕಾರದಿಂದ ಎಲ್ಲ ಜಿಲ್ಲೆಗಳಲ್ಲಿ ಕೊಡಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅದ್ರ ಬಗ್ಗೆ ಕೂಡ ನಾವು ಸ್ವಲ್ಪ ಹೋರಾಡ್ತಾ ಇದ್ದೀವಿ. ಇದು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಸರ್ಕಾರದಿಂದ ಒಂದು ದೂರನ್ನು ಓಡಿಸಿದೆ. ದಟ್ ಎಲ್ಲ
ಮಾಜಿ ಸೈನಿಕರಿಗೆ ನಿವೇಶನಗಳು ಕೊಡ್ತೀವಿ ಅಂತೇಳಿ. ಸೊ ಅದ್ರ ಬಗ್ಗೆ ಕೂಡ ಬಹಳಷ್ಟು ಚರ್ಚೆ ಮಾಡಿ DC ಇಂದ ಜಿಲ್ಲಾಧಿಕಾರಿಗಳಿಂದ ಮಾಡಿ ಸಂಪರ್ಕದಲ್ಲಿ ಮಾಡಿಕೊಂಡು ಮಾಡಬೇಕಾಗುತ್ತೆ. ಸೊ ಈ ರೀತಿಯಲ್ಲಿ ಮಾಮೂಲಿ ಕೆಲಸದಲ್ಲಿ, ಯಾಕಂದ್ರೆ ಸೈನಿಕರು 40 ವರ್ಷ ಆದ್ಮೇಲೆ ಬರ್ತಾರೆ, ಅವ್ರಿಗೆ ಒಳ್ಳೆ ಕೌಶಲ್ಯತೆ ಇರುತ್ತೆ, ಎಲ್ಲಾ ರೀತಿಯಲ್ಲಿ ಅವ್ರಿಗೆ ಕೆಲಸ ಮಾಡೋಷ್ಟು ಇನ್ನೂ ಶಕ್ತಿ ಇರುತ್ತೆ. ಆದ್ರೆ ಇಲ್ಲಿ ಕೆಲಸದ ಕೊರತೆ ಇರುತ್ತೆ. ಇಲ್ಲಿ ನಮ್ಗೆ ಸರಿಯಾದ ಉಚಿತವಾದ ಒಂದು ಕೆಲಸ ಒದಗಿಸ್ಕೊಳ್ಳಕ್ಕೆ ನಮ್ಮ ರಾಜ್ಯ ಸರ್ಕಾರದಿಂದ ಆಗ್ಲಿ, ಯಾವ್ದಾದ್ರು ಕಾರ್ಪೊರೇಟ್ ಸೆಕ್ಟರ್ ಆಗ್ಲಿ ಅವ್ರನ್ನ ಗುರುತಿಸಿ ಮಾಡತಕ್ಕಂಥದ್ದು ಇರಲ್ಲ. ಅದಕ್ಕೋಸ್ಕರ ನಾವು ಕೂಡ ಇವಾಗ ನಮ್ಮ ರಾಜ್ಯ ಸರ್ಕಾರ ಇವಾಗ ನಮ್ಮ ಮಾಜಿ ಸೈನಿಕರ ಕಲ್ಯಾಣ ನಿಗಮ ಘೋಷಣೆ ಮಾಡಿದೆ. ಇದು ಇನ್ನೊಂದು ತಿಂಗಳಲ್ಲಿ ಅನುಷ್ಠಾನಕ್ಕೆ ಬರುತ್ತೆ. ಬಂದ್ಮೇಲೆ ಇಂಥವೆಲ್ಲ ಕುಂದೆ ಕೊರತೆಗಳು ನಾವು ಇದನ್ನೆಲ್ಲ ದೂರ ಮಾಡ್ಬೋದು ಅಂತೇಳಿ ಒಂದು ಅಪೇಕ್ಷೆಯಿಂದ ನಾವು ಕಾಯ್ದು ನೋಡ್ತಾ ಇದ್ದೀವಿ.